ಸರ್ ಎಂತ ಒಂದು ಒಳ್ಳೆ ಕಲ್ಲಿನ ಕೋಟೆಯಲ್ಲಿ ಮಡಿಕೇರಿ ಕೋಟೆಯಲ್ಲಿ ನಾನು ಕೂತು ಮಾತನಾಡುವ ಚಿಕ್ಕವೀರ ರಾಜೇಂದ್ರರು ಆಳದಂತಹ ಭೂಮಿ ವೀರಭೂಮಿ ಅಂತ ಕರಿತೀವಿ ಇದನ್ನು. ಮಡಿಕೇರಿಯನ್ನ ಮಾತ್ರ ಯಾವಾಗಲೂ ವೀರಭೂಮಿ ಅಂತೀವಿ. ನೀವು ಇವತ್ತಿಗೂ ಕೂಡ ಆರ್ಮಿಯಲ್ಲಿ ನೋಡಿ 90% ಅವರೇ. ಆಮೇಲೆ ಆರ್ಮಿಯಲ್ಲಿ ಸರ್ವ್ ಮಾಡಿದವ್ರು ಅಷ್ಟೇ ಅಂತಲ್ಲ, ಇಲ್ಲಿರೋ ಪ್ರತಿಯೊಬ್ಬರೂ ಮಡಿಕೇರಿ ಯಾತಕ್ಕೆ ಜನಾಂಗದ ಒಂದು ವಿಶೇಷತೆ ಏನು ಅಂತಂದರೆ, ಒಂದು ಅವರಲ್ಲಿರೋ ರಾಷ್ಟ್ರಪ್ರೇಮ, ತೋರಿಕೆ ರಾಷ್ಟ್ರಪ್ರೇಮ ಅಲ್ಲ. ನಮ್ಮಲ್ಲಿ ನಾವೊಂದು ಬಾವುಟ ಇಟ್ಕೊಂಡು ಹಾರಾಡಿಕೊಂಡು ಕೂಗಾಡೋದು ಅಷ್ಟೇ ರಾಷ್ಟ್ರಪ್ರೇಮ ಇಲ್ಲ. ಮನಸ್ಸಿನೊಳಗೆ ರಾಷ್ಟ್ರಭಕ್ತಿ ಇರಬೇಕು, ರಾಷ್ಟ್ರಪ್ರೇಮ ಇರಬೇಕು. ಅದು ಇವರಲ್ಲಿ ಇನ್ಯಾರಲ್ಲೂ ಇಲ್ಲ ಅಂತ ಹೇಳ್ತಿಲ್ಲ ನಾನು, ಯಥೇಚ್ಛವಾಗಿ ಕಾಣ್ಬೋದು. ಇನ್ನೊಂದು, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತಾರೆ. ಜನನೀ ಜನ್ಮಭೂಮಿಶ್ಚ, ನಾವು ನಮ್ಮ ಜನ್ಮಭೂಮಿಯನ್ನು ಎಷ್ಟು ಗೌರವಿಸ್ತೀವೋ ಅಷ್ಟೇ ಗೌರವವನ್ನು ನಮ್ಮನ್ನು ಹೆತ್ತ ತಾಯಿ ಕೊಡಬೇಕು. ಆ ಹೆತ್ತ ತಾಯಿ ಅಂತಂದೇಟಿಗೆ ಬರೀ ನಮ್ಮನ್ನು ಹಡದ ತಾಯಿ ಅಷ್ಟೇ ಅಲ್ಲ, ಹೆಣ್ಣು, ಆ ಹೆಣ್ಣುತನವನ್ನು ಗೌರವಿಸೋದನ್ನು ಇವರಲ್ಲಿ ನೋಡಿ ಕಲಿಬೇಕು. ತುಂಬ ಗೌರವ ಕೊಡ್ತಾರೆ. ಆಮೇಲೆ ಇನ್ನೊಂದು ವಿಶೇಷತೆ ನಾನು ನೀವು ಕೊಡಗಿನವ್ರ ಜನಗಳಲ್ಲಿ ನೋಡಬೇಕು ಅಂತಂದರೆ, ನಿಮಗೆ ಅವರು ಹಿರಿಯರು ಯಾರೇ ಆಗಿರಲಿ, ವಯಸ್ಸು, ಅನುಭವ, ಆಮೇಲೆ ಸ್ಟೇಟಸ್ಸು, ಇದು ಯಾವುದು ಲೆಕ್ಕಕ್ಕೆ ಬರಲ್ಲ. ಆ ವ್ಯಕ್ತಿ ಹಿರಿಯ, ಸ್ಥಾನ, ಅವನಿಗೊಂದು ಪೊಸಿಷನ್ ಇದೆ ಊರಲ್ಲಿ ಇಲ್ಲ, ಅಥವಾ ತುಂಬ ಶ್ರೀಮಂತ ಕುಟುಂಬದವನ ಅಲ್ಲ, ಅಥವಾ ಜಾತಿ ಅದಾ ಇಲ್ಲ, ಯಾವುದೂ ನೋಡಲ್ಲ. ಯಂಗ್ಸ್ಟರ್ಸ್ ಒಂದು 10 ಜನ ನಿಂತಿರ್ತಾರೆ ಮಾತಾಡ್ತಾ ಒಂದು ಗುಂಪಲ್ಲಿ. ಒಬ್ಬರು ವಯೋವೃದ್ಧರು ಈ ಕಡೆ ಹಿಂಗೆ ಬರ್ತಾರೆ, ಅವ್ರ ಮದುವೆ ಮನೆಗೋ ಕಾರ್ಯಕ್ರಮಕ್ಕೋ ಯಾತಕ್ಕೋ ಬಂದಾಗ ಈಗ ಅಂದ್ಬಿಟ್ಟು ಅವ್ರಿಗೆ ನಮಸ್ಕಾರ, ಅವ್ರಿಗೆ ಮಂಡಿ ಮುಟ್ಟಿ ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ಮಾಮೂಲಿನಂತೆ ಇರ್ತಾರೆ. ಇವರೆಲ್ಲ ಅಕಸ್ಮಾತ್ ಸಿಗರೇಟ್ ಸೇರ್ತಾ ಇದ್ದರೆ ಒಂದು ಸಲ ಸಿಗರೇಟ್ ಕೈಯನ್ನು ಹಿಂಗಿಟ್ಕೊಂಡು ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ಮತ್ತೆ ಇಟ್ಕೋತಾರೆ. ಆ ಕ್ಷಣದಲ್ಲಿ ಅವ್ರಿಗೆ ಕೊಡುವ ಗೌರವ ಇದೆಯಲ್ಲ. ಆಮೇಲೆ ಹೆಣ್ಣುಮಕ್ಳ ಬಗ್ಗೆ ನೀವೇನಾದರೂ ಅಶ್ಲೀಲವಾಗಿ ಏನಾದರೂ ಕೆಟ್ಟ ಪದವನ್ನು ಬಳಸ್ಬಿಟ್ರೆ ಮಾತ್ರ ಭಾಳ ವಿರೋಧಿಸ್ತಾರೆ. ಇದಿಷ್ಟು ಕೂಡ ಈ ಜನಾಂಗದ ಒಂದು ವಿಶೇಷ ಅಂತ ಕರಿಬೋದು ಇದನ್ನು. ಅಂಥ ಅದ್ಭುತವಾದಂಥ ಜಾಗ. ನಮಗೆ ಒಂದು ಸೌಭಾಗ್ಯ ಇದೇನಪ್ಪ ಅಂದರೆ, ಈ ಪಿಕ್ಚರ್ಗಳಲ್ಲಿ ಮಾಡಿದಾಗ ಎಲ್ಲೋ ಹೋಗ್ತೀವಿ, ಎಲ್ಲೋ ಕರೀತಾರೆ, ಯಾವುದೋ ಜಾಗ, ಬಳ್ಳಾರಿಲಿ ಹೋದ್ವಿ, ಆ ಸಂಡೂರು ಮೈನ್ಸಲ್ಲಿ ಕೆಲಸ ಮಾಡಿದ್ವಿ, ಆಮೇಲೆ ಆ ಸುತ್ತಮುತ್ತ ಇರೋ ಜಾಗ ನೋಡಿದ್ವಿ, ಇವಾಗ ಇಲ್ಲಿಗೆ ಬಂದ್ವಿ. ಅದೇ ಸರ್, ಒಂದು ಚಿಕ್ಕ ಪಾಸ್ ಆಗ್ಬಿಡ್ತೀನಿ ಇದ್ರೊಳಗೆ. ಆ ಮೈನ್ಸಲ್ಲಿ ನೀವು ಅವ್ರ ಅಸಿಸ್ಟೆಂಟು ಅಥವಾ ಲೆಕ್ಕಾಧಿಕಾರಿಯೋ ಅಥವಾ ಅವ್ರ ಗುಮಾಸ್ತನಾಗಿ ಕೆಲಸ ಮಾಡಿದ್ರಲ್ಲ, ಎಷ್ಟೋ ಜನಕ್ಕೆ ಗುರು ನಾನು ಈ ಥರ ಗುಮಾಸ್ತ ಆಗಬೇಕು, ನಾನು ಈ ರೀತಿ ಲೆಕ್ಕಾಧಿಕಾರಿ ಆಗಬೇಕು ಅನ್ನಷ್ಟು ಚೆನ್ನಾಗಿ ಮಾಡಿದ್ದೀರಿ ಸರ್. ಇಲ್ಲ, ಎಲ್ಲವೂ ನಿರ್ದೇಶಕನ ಕೈಯಲ್ಲಿದೆ ಸರ್. ಇವಾಗ ನಾನು ಈ ಪಬ್ಬಾರಲ್ಲಿ ಮಾಡ್ತಾ ಇದ್ದೀನಿ. ಈ ಪಬ್ಬಾರನ ವಿಶೇಷತೆಗೆ ಬಂದರೆ, ಆ ಪಿಕ್ಚರ್ಗಳು ಸಾಮಾನ್ಯವಾಗಿ ತಗೊಂಡ್ರೆ ಅಗತ್ಯತೆಗಿಂತ ಹೆಚ್ಚಾಗಿ ಕೆಲವು ಪಾತ್ರಗಳು ವಿಶೇಷವಾಗಿ ಕಾಡುತ್ತೆ. ಅದು ಕಥೆಯ ಹಂದರದಲ್ಲಿ ಬರುವಂಥದ್ದು. ಅದು ಕಥೆಯನ್ನು ನಾವು ರೂಪಿಸಿದಾಗ ಪ್ರಭಾವಿ ಪಾತ್ರವಾ ಆಗಿರಲ್ಲ. ಪ್ರಭಾವಿ ಪಾತ್ರ ಅಂದರೆ ನಾವು ಹೀರೋ ಆಗಿರ್ತೀವ, ಅಥವಾ ಹೀರೋ ತಂದೆನಾ, ಹೀರೋಯಿನ್ ತಂದೆನಾ, ಆಮೇಲೆ ಪ್ರತಿ ಸೀನಲ್ಲೂ ಇದೀನಾ, ಇದೆಲ್ಲವೂ ಕೂಡ ಆ ಕಥೆಯಲ್ಲಿ ಆ ಓಘದಲ್ಲಿ ಬಂದು ಹೋಗುವಂಥದ್ದು. ಆದರೆ ಕೆಲವು ಅನಿವಾರ್ಯ ಪಾತ್ರಗಳಿರುತ್ತೆ. ಈಗ ಒಂದು ಕಥೆಯ ಹಂದರವನ್ನು ತಗೊಂಡ್ರೆ, ಒಂದು ಹೋಟೆಲ್ ಅಂತ ಇಟ್ಕೊಳ್ಳೋಣ. ಆ ಹೋಟೆಲಲ್ಲಿ ಇಟ್ಕೊಂಡಾಗ ಒಂದು ಊರ ಮಧ್ಯದಲ್ಲಿ, ಒಂದು ಸಣ್ಣ ಹಳ್ಳಿಯಲ್ಲಿ, ಕುಗ್ರಾಮದಲ್ಲಿರುವಂಥ ಒಂದು ಸಣ್ಣ ಹೋಟ್ಲು. ಊರಿನ ಎಲ್ಲವೂ ಕೂಡ ದೊಡ್ಡ ವಿಷಯದಿಂದ ಹಿಡಿದು ಸಣ್ಣ ವಿಷಯದವರೆಗೂ ಚರ್ಚೆಗೆ ಬರೋದು ಆ ಜಾಗದಲ್ಲೇ. ಹೋಟ್ಲು ನನ್ನ ಪಾಡ್ಗೆ ಒಂದು ಕೆಲಸ ಮಾಡ್ಕೊಂಡು ಕ್ಯಾಶಿಯರ್ ಕೂತಿರ್ತಾನೆ, ಅವನೇ ಎದ್ದೋಗಿ ತಿಂಡಿ ತಂದು ಕೊಡ್ತಿರ್ತಾನೆ. ಆದರೆ ಯಾರು ನೆಕ್ಸ್ಟ್ MLA ಆಗ್ತಾರೆ ಅನ್ನೋದು ಅಲ್ಲಿ ಡಿಸ್ಕಸ್ ಆಗ್ತಿರುತ್ತೆ. ಆಮೇಲೆ ಅಲ್ಲಿ ಇನ್ನೇನೋ ಒಂದು ನಡೆದಿರುತ್ತೆ, ಅದ್ರ ಬಗ್ಗೆ ಅಲ್ಲಿ ಡಿಸ್ಕಸ್. ಪೊಲೀಸ್ನವನು ಈ SP ಇವತ್ತೊಂದು ಈ ಮಾತು ಹೇಳಿದ್ನಂತೆ ಕಣಪ್ಪ ಅಂತ ಅಲ್ಲಿ. ಆಮೇಲೆ ನಾಳೆಯಿಂದ ಈ ಕೆಲಸ ಆಗಬೇಕು, ಹಳ್ಳಿ ನಮ್ಮೂರಲ್ಲಿ ಆ ರಸ್ತೆ ಆಗಿಲ್ಲ, ಇದಕ್ಕೊಂದು ಸ್ವಲ್ಪ ಒಂದು ಇದನ್ನು ಮಾಡಬೇಕು, ಗಲಾಟೆ ಆಗಬೇಕು, ಎಲ್ಲವೂ ಕೂಡ ನಿರ್ಧಾರವಾಗ್ತಿರುತ್ತೆ ಅಲ್ಲಿ. ಸೊ ನಿಮಗೆ ಆ ಹೋಟ್ಲು ಒಂದು ದೊಡ್ಡ ಪಾತ್ರ ಬರುತ್ತೆ ಅಲ್ಲಿ ಆ ಪಿಕ್ಚರಲ್ಲಿ. ಅದು ಕಥೆಯ ಓಘವನ್ನು ಮುಂದುವರಿಸುತ್ತೆ. ಅಥವಾ ಕೆಲವೊಮ್ಮೆ ಏನಾಗುತ್ತೆ, ಒಬ್ಬ ಪತ್ರಕರ್ತ ಇರ್ತಾನೆ, ಅಥವಾ ಒಬ್ಬ ಸಣ್ಣ ಕಾನ್ಸ್ಟೇಬಲ್, ಅವನೊಂದು 30 ವರ್ಷ ಅಲ್ಲೇ ಸೇವೆ ಮಾಡಿರ್ತಾನೆ. ಸೊ ಅವನಿಗೆ ಇಡೀ ಊರಿನ ಪರಿಚಯ ಇರುತ್ತೆ, ಎಲ್ಲ ಕ್ಯಾರೆಕ್ಟರ್ಗಳ ಪರಿಚಯ ಇರುತ್ತೆ. ಆಮೇಲೆ ಊರಲ್ಲಿಂದ ಕೆಲಸ ಆಗಬೇಕು ಅಂದರೆ ಆ ವ್ಯಕ್ತಿ ನಿಯತ್ತಿನ ವ್ಯಕ್ತಿ ಆಗಿದ್ದರೆ ಅವನಿಗೊಂದು ಸ್ಪೆಷಲ್ ವೆಯ್ಟೇಜ್ ಇರುತ್ತೆ. ಈಗ ಅವ್ನು ಹೋಗ್ಬಿಟ್ಟು MLAಗೆ ಏನು ರೀ ರಸ್ತೆ ಹೀಗಿದೆ, ಯಾಕಪ್ಪ ಹಿಂಗೆ ಮಾಡ್ತೀರಿ, ಸ್ವಲ್ಪ ಮಾಡಬಾರ್ದ, ನಾಳೆ ತುಂಬ ಎಲೆಕ್ಷನ್ ಹತ್ರ ಬಂದಾಗ ಕೆಟ್ಟ ಹೆಸರಾಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಪತ್ರಕರ್ತ ಹೊರಟೋಗ್ತಾನೆ. ಅವನು MLA ಅದನ್ನು ಸೀರಿಯಸ್ ಆಗಿ ತಗೋತಾನೆ.
ಒಂದು ಗುಂಪು ಬಂದು ಗಲಾಟೆ ಮಾಡಿರತ್ತೆ ಅವ್ನ ಮನೆ ಹತ್ರ, ರಸ್ತೆ ಗಡ್ಡೆ ಇದೆ, ಅದಕ್ಕೆ ಅವನು ಪ್ರಾಧಾನ್ಯತೆ ಕೊಟ್ಟಿರಲ್ಲ. ಈ ವ್ಯಕ್ತಿಯ ಮಾತಿಗೆ ಒಂದು ಸ್ವಲ್ಪ ಪ್ರಭಾವ ಇದೆ ಅನಿಸ್ತಿರತ್ತೆ. ಆ ರೀತಿಯಲ್ಲಿ ಈಗ ನಮ್ಮ ತಂದೆ ಇದ್ದಾಗೆ ರಂಗಭೂಮಿ ಮೇಲೆ ಎಲ್ಲಿ ಏನಾರು ಅಂದುಬಿಡ್ತಾನಪ್ಪ ಇವನು, ಜನಕ್ಕೆ ಅಷ್ಟು ತಲುಪಿಬಿಟ್ರೆ ಭಾಳ ಕಷ್ಟ ಆಗತ್ತೆ. ನಾವು ಎಲೆಕ್ಷನ್ಸ್ ಹತ್ರದಲ್ಲಿ ನಾವು ಯಾವ್ದಾದ್ರು ಊರಲ್ಲಿ ಕ್ಯಾಂಪ್ ಮಾಡ್ತೀವಿ ಅಂತ ನಮ್ಮ ತಂದೆ ಹೋದಾಗ MLA ಬಂದ್ಬಿಟ್ಟು ರಿಕ್ವೆಸ್ಟ್ ಮಾಡೋರು, ಸಾರಿ ಎಲ್ಲೋ ಸಿಚುವೇಶನ್ ಇದ್ದೀನಿ, ನೀವೇನಾರ ನನ್ನ ಮೇಲೆ ಹಾಕ್ಬಿಟ್ಟು ಜನ ನನ್ ಕಷ್ಟ ಆಗ್ಬಿಡತ್ತೆ ಸರ್, ಹಿರಣ್ಣನವರೇ ಸ್ವಲ್ಪ ನೋಡ್ಕೊಳ್ಳಿ ಅನ್ನೋರು. ಅಂದರೆ ಈ ವ್ಯಕ್ತಿಯ ಮಾತಿಗೆ ವೆಯ್ಟೇಜ್ ಇದೆ. ಈ ಥರದ ಪಾತ್ರಗಳ ಸೃಷ್ಟಿ ಆಗತ್ತಲ್ಲ, ಅದು ಆ ಕಥೆಯ ವಿಶೇಷತೆ. ಬಬ್ಬರಲ್ಲಿ ಹಾಗೇ ಆಗಿದೆ. ಅದರಲ್ಲೂ ಕೂಡ ಈ ಡೈರೆಕ್ಟರು ತಮ್ಮ ಶಾಕಾಹಾರಿ ಪಿಕ್ಚರಲ್ಲೇ ಅವರು ಎಂಥ ಅದ್ಭುತ ನಿರ್ದೇಶಕ ಅನ್ನೋದನ್ನು ಅವರು ಪ್ರೂವ್ ಮಾಡಿಕೊಂಡ್ರು. ಜೊತೆಗೆ ಇನ್ನೊಂದು ಪ್ರೂಫ್ ಏನಪ್ಪ ಈ ವ್ಯಕ್ತಿಯ ಕೆಲಸದ ವೈಶಿಷ್ಟ್ಯತೆ ಅಂದರೆ, ಗೀತಾ ಪಿಕ್ಚರ್ಸ್ನವರು ಶಿವಣ್ಣ ಗೀತಮ್ಮ ಕರೆದುಬಿಟ್ಟು ನಿಮಗೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ನೀವು ಮಾಡಿ ಈ ಪಿಕ್ಚರ್ನ ಅಂತ ಅನ್ನಬೇಕಾದ್ರೆ, ಯಾಕಂದ್ರೆ ಅವ್ರ ಅನುಭವದಲ್ಲಿ ಕಂಡಿರುವಂತಹ ನಿರ್ದೇಶಕರನ್ನು ಅವ್ರು ಜಡ್ಜ್ ಮಾಡಿರೋಂಥ ನಿರ್ದೇಶಕರು ಯಾರೂ ತಪ್ಪಾಗಿರಲ್ಲ, ಹುಸಿಯಾಗಿರಲ್ಲ. ಈ ವ್ಯಕ್ತಿಯಲ್ಲಿ ಆ ಜವಾಬ್ದಾರಿಯನ್ನು ಕೊಡ್ತಿದ್ದಾರೆ ಅಂದರೆ ಇವರಲ್ಲಿ ಏನೋ ಒಂದು ವಿಶೇಷತೆ ಇದೆ, ಒಂದು ಆ ನಿಟ್ಟಿನಲ್ಲಿದ್ದಾರೆ ಅನ್ನೋದು ಖಚಿತವಾಗತ್ತೆ. ಹಾಗಾಗಿ ಅವ್ರು ನನ್ನ ಕರೆದೇಟಿಗೆ ಖಂಡಿತ ಮೊದಲನೇದಾಗಿ ಶಿವಣ್ಣ ಅವ್ರ ಪಿಕ್ಚರ್ದು ಬ್ಯಾನರು ಮಾಡ್ತೀನಿ ಅಂದೆ. ಜೊತೆಗೆ ಇವ್ರದ್ದು ಶಾಕಾಹಾರಿ ಎಲ್ಲ ನೋಡಿದ್ದೆ. ಶಿವಮೊಗ್ಗ ಹುಡುಗರು, ಸೊ ಶಿವಮೊಗ್ಗದವರು ಅಂದರೆ ನಮಗೊಂದು ವಿಶೇಷವಾದ ಗೌರವ. ಕಾರಣ ನಮ್ಮ ಲಂಚಾವತಾರ ಹುಟ್ಟಿದ್ದು ಶಿವಮೊಗ್ಗದಲ್ಲಿ, ಆಮೇಲೆ ನಾವು ಅಲ್ಲಿ ಬೆಳೆದಿದ್ದಲ್ಲಿ ಎಲ್ಲವೂ ಕಂಡಿದ್ದೀವಿ. ಹಾಗಾಗಿ ಒಂಥರ ಚೆನ್ನಾಗಿದೆ ಅನ್ನಿಸ್ತು ಟೀಮು, ಒಪ್ಕೊಂಡೆ. ಎಸ್ ಸರ್, ನನಗೆ ಅಲ್ಲಿ ನಡೆದು ಮಾತನಾಡುವಾಗ ಒಂದು ಚಿಕ್ಕದೊಂದು ತಲೆಗೆ ಹೊಳ ಬಿಟ್ರಿ ನೀವು, ಹೆಂಗಿರ್ಬೋದು ಇವ್ರ ಹತ್ರ ಕೇಳಕ್ಕೆ ಅದಂತ. ಯಾರೋ ನಿಮ್ಮ ಸಂಬಂಧಿಕರು ಕೇಳಿದ್ರಂತಲ್ಲ, ಶಿವಣ್ಣವ್ರು ಹೆಂಗೆ ತುಂಬ ಪರಿಚಯ ಅಂತ. ಹಾಗೆ ಸರ್, ನಾನು ನಿಮಗೆ ಕೇಳ್ತಾ ಇದ್ದೀನಿ, ನಿಮಗೆ ಅಣ್ಣವರು ಕಂಡಾಗ ನಿಮ್ಮ ಮದುವೆಗೆ ಬಂದಿದ್ರು ಅಂತ ಅಂತೀರಿ, ನಿಮ್ಮ ನಾಟಕ ನೀವು ಮಾಡೋದನ್ನ ಇವಾಗ ನೋಡಿದ್ರ? ಖಂಡಿತ. ನಾವು ಒಂದ್ಸಲ ಚಾಮರಾಜನಗರದಲ್ಲಿ ನಾಟಕ ಆಡ್ತಾ ಇದ್ವಿ, ದೇವದಾಸಿ ನಾಟಕದಲ್ಲಿ ನಂದು ಎಲ್ಲ, ನಾನು ನಮ್ಮ ಅಪ್ಪ ಇಬ್ಬರು ಪಾತ್ರ ಮಾಡ್ತಾ ಇದ್ವಿ. ನಮ್ಮ ಹುಡುಗರುಗಳು ಗೇಟ್ ಹತ್ರ ಇರೋರು, ಅದು ಟೆಂಟ್ ತಾನೇ ನಮ್ಮದು. ಅಣ್ಣವ್ರು ಬಂದರು ಅಂದರು. ಈ ಸಾಮಾನ್ಯವಾಗಿ ಯಾರು ಇವನು ಯಾವ ಮಾತಾಡ್ತಿದ್ದಾನೆ ಎಲೆಯ, ನಮ್ಮಪ್ಪ ಸ್ವಲ್ಪ ಅರ್ಜೆಂಟಲ್ಲಿ ಇದ್ದರು, ಸೀನಲ್ಲಿ ಅವ್ರು ಹೋದರು. ನಾನು ಸರಿಯಾಗಿ ಹೇಳ್ರ ಯಾರ ಅಂದೆ. ಅವ್ರು ಬರ್ತಿದ್ದಾರೆ ಅಂದರು. ಸಡನ್ನಾಗಿ ಅಣ್ಣ ಅಂತಂದ್ರೆ ನಮ್ಗೆ ಗೊತ್ತಿರೋದು ಅವರೇ. ಸರಿ, ಗಾಜನೂರ್ಗೆ ಈ ಕಡೆ ಎಲ್ಲೋ ಹೋಗ್ತಿದ್ದಾರೆ. ಒಳಗಡೆ ಸಾಮಾನ್ಯವಾಗಿ ಗ್ರೀನ್ ರೂಮ್ ಕಡೆ ಬಂದ್ಬಿಟ್ಟು ದೊಡ್ಡವ್ರು ಯಾರೇ ಬಂದರು ಗ್ರೀನ್ ರೂಮಿಗೆ ಬರೋರು. ಬಂದು ನಮ್ಮ ತಂದೆನ ಮಾತಾಡಿಸ್ಕೊಂಡು ಅವರು ಒಂದು 10:30 ನಾಟಕ ಶುರು, 2:30 ತನಕ ನಾಟಕ ನಡೆಯೋದು. 10:30 ಅಷ್ಟೊತ್ತಿಗೆ ಬಂದರು ಅವರು. ಆ ರೀತಿ ಬಂದವ್ರನ್ನ ಒಳಗೆ ಕರಿತಿದ್ವಿ, ಯಾಕಂದ್ರೆ ವೇದಿಕೆಯಲ್ಲಿ ಬಂದು ನಾಟಕ ನೋಡಿದ್ದಾರೆ ಅಣ್ಣ ಅವರು, ನಮ್ಮ ನಾಟಕಗಳನ್ನೆಲ್ಲ ನೋಡಿದ್ದಾರೆ, ಅದ್ರದ್ದು ಫೋಟೋಗಳಿದೆ ನಮ್ಮ ಹತ್ರ, ಅವೆಲ್ಲ ಇದೆ. ಬಟ್ ಅವತ್ತೇನೋ ಹಾಗೆ ಹೋಗ್ತಿಯಾರೇನೋ ಬಂದಿದ್ದಾರೆ ಅಂದ್ಕೊಂಡ್ವಿ. ಸರಿ, ಕರ್ಕೊಂಬ ಒಳಗೆ ಅಂತ ಬಂದರು. ಒಳಗೆ ಕೂತ್ಕೊಂಡು ನಮ್ಮಪ್ಪನೂ ಮಾತಾಡಿಸಿದ್ರು, ನಮ್ಮ ಸೀನ್ ಮುಗಿಸ್ಕೊಂಡ್ಬಂದು. ಆಮೇಲೆ ನಾಟಕ ನೋಡ್ತೀನಿ ಅಂದರು. ಪ್ರತಿ ಸಲ ಅವ್ರು ಇದೇ ಥರದ ಎಡಬಟ್ಟುಗಳು, ನಮ್ಮಪ್ಪ ಅನ್ನೋರು ಭಾಳ ಎಡಬಟ್ಟು ಮಾಡ್ತಾರೆ ಕಣ ಮನುಷ್ಯ ಅನ್ನೋರು. ಕರ್ಕೊಂಡೋಗಿ ಆಮೇಲೆ ಕೂರಿಸಿದ್ರು. ಎಷ್ಟು ಚೆನ್ನಾಗಿ 2:30 ತನಕ ನಾಟಕ ನೋಡ್ಕೊಂಡು, ಲೇಟಾಗಿ ಹೋಗಿದೆ, ನಾನು ಇದಕ್ಕೆ ಹೋಗಿ ಸೇರ್ಕೋಬೇಕು ಮನೆಗೆ ಅಂತೇಳಿ ಹೊರಟೋದ್ರು. ಅವತ್ತು ಸಂಬೇರ್ ಇನ್ ದಿ ಇಯರ್ 1980s ಇದು ನಡೆದಿದ್ದು. ಇದು ನನ್ನ ಮದುವೆಗೆ ಬಂದದ್ದು. ಆಮೇಲೆ ಶಿವಣ್ಣ ನಿಮಗೆ ಡೆಲ್ಲಿಲಿ ಸಿಕ್ಕಿದ್ರು ಒಂದು ಸಲ ನಮ್ಮ ಅಪ್ಪಂಗೆ. ಅವರೇನೋ ಟೀ ಕುಡಿತಾ, ಅವಾಗ ತುಂಬಾ ಟೀ ಕುಡಿಯೋದು, ಯಾವಾಗಲೂ ಟೀ ಕುಡಿತಿರೋರು. ಅವತ್ತು ಟೀ ಕುಡಿತಾ ಕೂತಿದ್ರಂತೆ. ನಮ್ಮ ಅಪ್ಪನೂ ಈಗ ಹೋಗ್ತಾ ಬೆನ್ನ ಮೇಲೆ ಈಗ ಹೊಡ್ಕೊಂಡು, ಏನಪ್ಪ ಒಂದು ಡೆಲ್ಲಿಲಿ ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋಗಿದ್ರು, ಇಬ್ಬರು ಇದ್ರು ಆ ಪ್ರೋಗ್ರಾಮ್ಗೆ. ಈಗ ಬೆವಜದ ಮೇಲೆ ತಟ್ಕೊಂಡು ಏನೋ ಚೆನ್ನಾಗಿದೆಯಪ್ಪ ಅಂತ ಅಂದ್ಕೊಂಡು ಹೋದರು. ಅವರು ಎದ್ದು ತಕ್ಷಣ ಅಣ್ಣನಿಂದನೇ ಬಂದು ಕೂತರು. ಏನು ಕುಡಿತಿದೀಯಾ? ಟೀ ಕುಡಿತಿದ್ದೀನಿ. ಬೇಕಾ ನಿಮಗೆ? ಮಾಡ್ಕೊಂಡ್ಬರ್ತೀನಿ ಅಂದರು. ಮಾಡ್ಕೊಂಬ ಅಂದರು. ಅವರೇ ಎದ್ದೋಗಿ ಟೀ ಮಾಡ್ಕೊಂಬಂದು ಕೊಟ್ಟು ಅಣ್ಣ ಕೂತ್ಕೊಂಡು ಅವರು ಇಬ್ಬರು ಮಾತಾಡ್ತಿದ್ರು. ಮಾರನೇ ದಿನಾನು ಅದೇ ಟೈಮಲ್ಲಿ ನಮ್ಮ ತಂದೆ ಕೂತಿದ್ದಾಗ ಬಂದರು. ಬಂದಿಟ್ಟಿಗೆ ಕಾಯ್ತಾ ಇದ್ದೆ, ಬೇಗ ಟೀ ತೊಗೊಂಬರಪ್ಪ ನನಗೆ ಅಂದರು. ಅಷ್ಟು ವಿಶ್ವಾಸವಾಗಿ ಕಾಣ್ತಾರೆ. ಹಾಗಂದ ಮಾತ್ರಕ್ಕೆ ಅದರ ಸದ್ವಿನಿಯೋಗವಾದರೆ ಒಳ್ಳೆಯದು. ಕರೆಕ್ಟ್ ಸ್ನೇಹ ಯಾವಾಗಲೂ ಹಾಗೆ ರೀ. ಯಾಕಂದರೆ ಇದೆಲ್ಲ ನಾವು ಪ್ರೊಫೆಷನಲ್ ಆಗಿ ಸೇರ್ತೀವಿ ಒಂದು ಕಡೆ, ಅದರ ದುರ್ಬಳಕೆ ಆಗೋದು ಭಾಳ ಜಾಸ್ತಿ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ಇಟ್. ನಾನೊಂದು ಕ್ವಶನ್ ಕೇಳಕ್ಕೆ ರೆಡಿ ಹಾಕೊಂಡಿದ್ದೆ, ಆದರೆ ಒಂದೇ ಏಟಲ್ಲಿ 2 ಮುಗಿಸ್ಬಿಟ್ರಿ.
ಎಲ್ಲರೂ ಈ ಥರದೊಂದು ಇರುತ್ತಲ್ಲ ಸರ್, ಮಗ ತಂದೆ ಹಾಗಿದ್ರು ಮಗ ಹೀಗಿದ್ದಾರೆ, ಓ ತಂದೆ ಥರನೇ ಮಗ ಕಣ್ರಿ, ಈ ರೀತಿ ಕ್ವಶನ್ ಬಂದಾಗ ಶಿವಣ್ಣ ಮತ್ತು ರಾಜ್ಕುಮಾರ್ ನಿಮ್ಮ ಬಣ್ಣನೇ ಏನು ಸರ್? ಸರ್ ನನಗೆ ಅಣ್ಣ ಅವ್ರದ್ದು ಈ ರೀತಿ ಪರಿಚಯ ಅಷ್ಟೇ. ಹಾ. ಅವ್ರನ್ನೆಲ್ಲ ನೋಡ್ತಿದ್ವಿ. ಹಾ. ಅವರು ಅವತ್ತಿನ ಯಾವತ್ತಿಗೂ ಅವ್ರ ಮೇರು ಪರ್ವತವೇ. ಹಾ. ನಮಗೆ ನಮ್ಮ ತಂದೆಗೆ ಒಂದು ಸ್ವಲ್ಪ ಸ್ನೇಹ ಇತ್ತು. ಹಾ. ನಮ್ಮ ತಂದೆಯ ಜೊತೆ ಸ್ನೇಹ ಇದ್ದವರೆಲ್ಲರೂ ನಾವು ಹತ್ತಿರದಿಂದ ನೋಡ್ತಿದ್ವಿ. ಹಾ. ಯಾವ ರೀತಿ ನೋಡ್ತಿದ್ವಿ ಅಂದರೆ, ಅವರಿಬ್ಬರು ಅಲ್ಲಿ ಮಾತಾಡ್ತಾ ಕೂತಿದ್ರೆ ಏನಾರ ಕಾಫಿ ತೊಗೊಂಡೋಗಿ ಕೊಡೋದು, ಹಾ. ಇಲ್ಲ ಅಂದರೆ ಸುಮ್ಮನೆ ದೂರದಲ್ಲಿ ಕೂತ್ಕೊಂಡು ಅವರಿಬ್ಬರು ಮಾತಾಡೋದನ್ನು ಕೇಳಿಸ್ಕೊಳ್ಳೋದು. ಆ ರೀತಿ ಡಿ ವಿ ಜಿ ಅವರು, ಹಾ. ಅನಾಕೃಷ್ಣರಾಯರು, ತಾರಾ ಸುಬ್ರಾಯರು, ಶಿವರಾಮ್ ಕಾರಂತರು, ಆಮೇಲೆ ದರಾ ಬೇಂದ್ರೆ, ಇವರೆಲ್ಲರ ಸಂಪರ್ಕ ಇದೆ. ಬಟ್ ಹಾಗಂದ ಮಾತ್ರಕ್ಕೆ ನಾನು ಅವರೆಲ್ಲರೂ ನಂಗೆ ಪರಿಚಯ ಸರ್, ನನ್ನ ಹಂಗೆ ಕೂತ್ಕೊಂಡು ಮಾತಾಡಿಸ್ತಿದ್ರು, ಇವೆಲ್ಲ ಸುಳ್ಳು. ಅವೆಲ್ಲ ಏನಿಲ್ಲ. ನಮ್ಮ ತಂದೆಗೆ ಭಾಳ ಕ್ಲೋಸ್ ಆಗಿದ್ರು ಅವ್ರು. ಅವ್ರ ಹತ್ರ ನಮ್ಮ ತಂದೆ ಮಾತಾಡ್ತಾ ಇದ್ದಾಗ ನಮಗೆ ಇವ್ರು ಇಂಥ ಶ್ರೇಷ್ಠ ಕವಿಗಳು, ಇವರಿಂಥ ಇದೆಲ್ಲ ನಮಗೇನು ಗೊತ್ತಿತ್ತಿಲ್ಲ ಯಾವುದುವೆ. ಸುಮ್ಮನೆ ನಮ್ಮ ತಂದೆಯ ಜೊತೆ ಸ್ನೇಹಿತರು. ಆಮೇಲೆ ಅವ್ರು ಸಾಹಿತಿಗಳು, ಅನಾಕೃಷ್ಣರಾಯರು ಸಾಹಿತಿಗಳು ಗೊತ್ತಿತ್ತು, ತಾರಾ ಸುಬ್ರಾಯರು ಸಾಹಿತಿಗಳು ಗೊತ್ತಿತ್ತು, ಬೀಚಿ ಸಾಹಿತಿಗಳು ಗೊತ್ತಿತ್ತು. ಬೀಚಿ ಮನೆಗೆ ಹೋಗಿ ನಮ್ಮಪ್ಪ ಕಳಿಸೋರು ಕಾರಲ್ಲಿ, ಹೋಗೋ ಬೀಚಿ ಕರ್ಕೊಂಬಂದ್ಬಿಡು ಅಂತ. ನಾವು ಹೋಗಿ ಕಾರ್ ತೊಗೊಂಡು ಅವ್ರ ಮನೆ ಮುಂದೆ ನಿಲ್ಸ್ಕೊಂಡು ಅವ್ರು ಒಳಗೆ ಕರೆದ್ಬಿಟ್ಟು, ಕೂತ್ಕೊ ಬಾ ಬರ್ತೇನೆ, ನಿಮ್ಮಪ್ಪ ಹೇಳದ್ನಾ, ಸರಿ ಕೂತ್ಕೊ ಅಂತ ಹೇಳಿ ಒಂದು ಅರ್ಧ ಮುಕ್ಕಾಲು ಗಂಟೆ ಕೂರಿಸಿರೋರು. ಕೂತ್ಕೊಂಡು ಕಾಯ್ತಿರೋದು. ಆಮೇಲೆ ಅವ್ರು ಕಾರಲ್ಲಿ ಬರ್ತಾ ಏನೋ ಮಾತಾಡ್ತಿರೋರು. ಅದನ್ನು ಕೇಳಿಸ್ಕೊಂಡು ಯಾರ ಹತ್ರಲ್ಲೂ ನಾವು ಅಧಿಕ ಪ್ರಸಂಗತನ ಮಾಡ್ತಿರ್ಲಿಲ್ಲ. ಆ ಬೌಂಡ್ರಿ ದಾಟ್ತಿದ್ದಿಲ್ಲ. ಆ ಬೌಂಡ್ರಿ ಏನು ಬಂತು, ಗೊತ್ತಿದ್ರೆ ತಾನೇ ಮಾತಾಡೋಕ್ಕೆ. ಗೊತ್ತಿದ್ರೆ, ಸಾಹಿತ್ಯದ ಬಗ್ಗೆ ಗೊತ್ತಿದ್ರೆ ಅವ್ರ ಹತ್ರ ಕೂತ್ಕೊಂಡು ಸಾಹಿತ್ಯ ಅಂದರೆ ಹೇಗೆ ಗೊತ್ತಾ ಸರ್ ಅಂತ ಕೇಳ್ಬೋದು. ನಮಗೇನು ಗೊತ್ತೇ, ಆ ತಳ ಬುಡ ಗೊತ್ತಿಲ್ಲ, ಏನೇ ಗೊತ್ತಿಲ್ಲ. ಸೊ ಅವ್ರು ಹೇಳ್ತಾ ಇದ್ದರೆ ಕೇಳಿಸ್ಕೊತಾ ಕೂತಿರ್ತಿದ್ವಿ. ಏನೋ ಅವ್ರದ್ದು ಆ ಥಾಟ್ ಪ್ರೋಸೆಸ್ಸು ಅದ್ಭುತವಾಗಿ ಕೇಳೋದು, ಅದು ನಮ್ಮ ತಲೆ ಒಳಗೆ ಇಳಿತಾ ಹೋಗೋದು ಅಷ್ಟೇ. ಹಾಗಾಗಿ ಆ ಥರ ಗೊತ್ತಿತ್ತು. ಶಿವಣ್ಣ ಬಿಕೇಮ್ ಕ್ಲೋಸ್ ಓನ್ಲಿ ಆಫ್ಟರ್ ಮಫ್ತಿ ಆದಮೇಲೆ ಇಷ್ಟು ಈಗಲೂ ಕೂಡ ಸಂಪರ್ಕದಲ್ಲಿರ್ತಾರೆ. ಯಾವಾಗಲೂ ಒಂದು ಸಲ ಪಿಕ್ಚರ್ ಟೈಮಲ್ಲಿ ಅದೇ ಹೇಳಿದ್ದು, ಅವಾಗಲೇ ಮಾತಿಗೆ ಸಿಕ್ಕಿದಾಗ ಮಾತಾಡ್ತೀವಿ. ಅಷ್ಟು ಬಿಟ್ಬಿಟ್ರೆ ವಿಶೇಷವಾಗಿ ಅವ್ರನ್ನ ಆಮೇಲೆ ಕಂಪ್ಯಾರಿಟಿವ್ ಅನ್ನೋದು ಏನು, ಅದೊಂದು ಭಾಳ ದೊಡ್ಡ ತಪ್ಪು ಸರ್. ಯಾಕಂದರೆ ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಗೆರೆ ಕೊಡ್ತಾನಂತೆ ಸರ್, ಸಾಧನೆಯನ್ನು ಮಾಡೋಕ್ಕೆ. ಒಂದು ನಿಮ್ಮಲ್ಲಿ ಆ ಯಾವತ್ತೂ ನೀವು ಯೋಗ್ಯತೆಯನ್ನು ಮೊದಲು ಕೊಟ್ಟು ನಿಮಗೆ ಆಮೇಲೆ ಕೀರ್ತಿ ಕೊಡ್ತಾನೆ ಅಂತ ಅಂದ್ಕೋಬೇಡಿ. ಪ್ರತಿಯೊಬ್ಬ ವ್ಯಕ್ತಿಗೂ ಕೀರ್ತಿಯನ್ನು ಕೊಡ್ತಾನೆ. ಅದರಲ್ಲಿ ಯಾವತ್ತೂ ಭಗವಂತ ಅವನಿಗೆ ಇವ್ರಿಗಿಷ್ಟು ಇವ್ರಿಗಷ್ಟು ಅಂತ ಮೋಸ ಮಾಡಲ್ಲ. ಸೊ ಅದು ಬಂದ್ಬಿಡುತ್ತೆ. ನನಗೆ 25ನೇ ವಯಸ್ಸಲ್ಲಿ ಬರ್ಬೋದು, ನಿಮ್ಗೆ 50ನೇ ವಯಸ್ಸಲ್ಲಿ ಬರ್ಬೋದು, ಇನ್ನೊಬ್ರಿಗೆ 70ಕ್ಕೆ ಬರ್ಬೋದು, ಬಂದೇ ಬರುತ್ತೆ. ಆದರೆ ನಮ್ಮ ಸಾಧನೆ ಇರೋದು ಯಾವುದರಲ್ಲಿ ಅಂತಂದರೆ ಅದನ್ನು ಉಳಿಸ್ಕೊಳ್ಳೋದ್ರೆ, ತೂಕನ ಕ್ಯಾರಿ ಮಾಡೋದು. ನಾವು ನಮ್ಮ ಬದುಕನ ನಮ್ಮ ಪ್ರತಿ ದಿನದ ಪರಿಶ್ರಮ ಯಾತಕ್ಕಿರಬೇಕು ಅಂದರೆ, ಭಗವಂತ ನಮಗೆ ಕೊಟ್ಟಿರುವಂತಹ ಈ ಅವಕಾಶವನ್ನು, ಈ ಸುಸಂದರ್ಭವನ್ನು ಉಳಿಸ್ಕೋಬೇಕು. ಆವಾಗ ಇಲ್ಲ ಅಂತಂದರೆ, ನಿಮಗೆ ಭಾಳ ಸಣ್ಣ ಉದಾಹರಣೆಯಲ್ಲಿ ಹೇಳಬೇಕು ಅಂತಂದರೆ, ವಿನೋದ್ ಕಾಂಬ್ಳಿ, ಸಚಿನ್ ತೆಂಡೂಲ್ಕರ್ಗಿಂತ ಕಾಂಬ್ಳಿ ವಾಸ್ ಗ್ರೇಟರ್ ಕ್ರಿಕೆಟರ್ ಅಂತಾರೆ. ಟ್ಯಾಲೆಂಟ್ ಕೊಟ್ಟ ಭಗವಂತ ಇಬ್ಬರಿಗೂ ಸಮವಾಗಿ, ಅಥವಾ ಅವ್ರಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ. ಬಟ್ ಅವನ ಪರಿಶ್ರಮ ಉಳಿಸ್ಕೊಳ್ಳೋದ್ರಲ್ಲಿ ಹೋಗಲಿಲ್ಲ, ಈ ವ್ಯಕ್ತಿ ಬೆಳೆಸ್ಕೊಳ್ಳೋದ್ರಲ್ಲಿ ಹೋಯಿತು. ಹಿ ಬಿಕೇಮ್ ದಿ ಡಾನ್ ಕ್ರಿಕೆಟಲ್ಲಿ ಅಲ್ವಾ, ಗಾಡ್ ಅಂತ ಕರೆಯೋ ಸ್ಥಿತಿಗೆ ಹೋಯಿತು. ಹಾಗೆ ಅಣ್ಣ ಅವ್ರ ಕಾಲದಲ್ಲೂ ಕೂಡ ಅದ್ಭುತವಾದಂಥ ಕಲಾವಿದರು ಬಂದಿರ್ಬೋದು, ಅವ್ರು ಉಳಿದೇ ಹೋಗಿರ್ಬೋದು, ಇವ್ರು ಉಳಿದಿರ್ಬೋದು. ಅದಕ್ಕೆ ಅವ್ರ ಸಾಧನೆ, ಅವ್ರ ಪರಿಶ್ರಮ ಇತ್ತು. ಹಾಗೆ ಶಿವಣ್ಣನವರೇ ಅವರ ದಾರಿಯಲ್ಲಿ ಹೋಗ್ತಾ 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 ನೋಡ್ತಾ ಹೋದರೆ ಅದ್ಭುತ. ಅದರಲ್ಲೂ ಅವರ ಬಿಹೇವಿಯರ್ ನಿಮ್ಗೆ ಅದನ್ನು ವಿಶೇಷವಾಗಿ ಅಂತಂದರೆ, ಅವರ ಪ್ರಾಯಶಃ ಅವ್ರ ತಂದೆಯಿಂದ ಏನು ತಗೊಂಡಿದ್ದಾರೆ ಅಂತಂದರೆ, ಆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೌರವದಿಂದ ಕಾಣುವ, ನಾವು ಏನು ಹಂಬಲ್ ಆಗಿರೋದು ಅಂತೀವಿ, ಸ್ಟೇಯಿಂಗ್ ಗ್ರೌಂಡೆಡ್, ಅದು ಈ ವ್ಯಕ್ತಿಯಲ್ಲಿ ಯಾವತ್ತೂ ಅವ್ರಿಗೇನೋ ನಾನೊಬ್ಬ ಅದು ಇದು ಈ ಥರದ್ದು ಯಾವುದೂ ತಲೆಗಿಟ್ಕೊಳ್ಳದೆ ಸರ್ವೇ ಸಾಮಾನ್ಯವಾಗಿ ಇರ್ತಾರೆ. ಅಂಥ ವ್ಯಕ್ತಿಗಳು, ನಮ್ಮ ತಂದೆ ಅದಕ್ಕೊಂದು ಮಾತು ಹೇಳೋರು, ಯಾರಿಗೆ ಈಗೋ ಇರಬೇಕು, ಅಹಂಕಾರ ಅಂತೀವಿ ಅದನ್ನು, ಇಂಗ್ಲೀಷಲ್ಲಿ ಈಗೋ ಅಂತ. ಯಾರಿಗಿರಬೇಕು ಈಗೋ ಅಂದರೆ, ಸಮಾಜಕ್ಕೆ ಯಾರು ಈಗೋ ಅಂತ ಏನಾರ ಕೊಟ್ಟಿದ್ದಾರೋ ಅವ್ರಿಗೆ ಈಗೋ ಇರಬೇಕು. ಸೂಪರ್ ಸೂಪರ್ ಸೂಪರ್. ಸೊ ನೀ ಏನೂ ಕೊಟ್ಟಿಲ್ಲದೆ ಹೇಗೆ ಈಗೋ ಇಟ್ಕೋತೀಯಾ, ಯಾತಕ್ಕೆ ಇಟ್ಕೋತೀಯಾ ಈಗೋ ಅನ್ನೋ.
ಹಾಗೆ ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ನನಗಿಂತ ಮುಂಚೆ ಇನ್ನೊಬ್ರು ಇದ್ದರು, ನನ್ನ ನಂತರದಲ್ಲಿ ಇನ್ನೊಬ್ಬರು ಬರೋರಿದ್ದಾರೆ, ಅವರನ್ನ ಇವತ್ತು ಮರ್ತಿದ್ದೀವಿ. ಸೊ ನಾಳೆ ನನ್ನನ್ನು ಮರೀತಾರೆ. ಇವತ್ತು ವರದಾಚಾರ್ಯರನ್ನ, ಗುಬ್ಬಿ ವೀರಣ್ಣವ್ರನ್ನ, ಸುಬ್ಬಯ್ಯ ನಾಯ್ಡುಗಳನ್ನ ಫೋಟೋ ತೋರಿಸಿದ್ರೆ ಎಷ್ಟು ಜನ ರೆಕಗ್ನೈಸ್ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಅವತ್ತಿನ ಕಾಲಕ್ಕೆ ರಂಗಭೂಮಿಯನ್ನು ಉಳಿಸಿ ಬೆಳೆಸಿ ಚಿತ್ರರಂಗವನ್ನು ಸತಿ ಸುಲೋಚನೆಯಿಂದ ಹಿಡಿದೆಲ್ಲ ಮಾಡಿದಂಥ ಸುಬ್ಬಯ್ಯ ನಾಯ್ಡುಗಳು ಎಲ್ಲರೂ ಬದುಕಿ. ನಾಗೇಂದ್ರ ರಾಯರು ಯಾರಿವತ್ತು ಗುರ್ತು ಹಿಡಿತೀವಿ? ಜನಗಳ ಮೆಮರಿಯ ತಪ್ಪು, ಅವೆಲ್ಲ ಅವರು ಮರ್ತೇ ಬಿಟ್ರು, ಇವೆಲ್ಲ ಅಲ್ಲ. ಒಂದು ಕಾಲಘಟ್ಟ ಅದು, ಆ ಘಟ್ಟದಲ್ಲಿ ಅದು ಮುಗೀತು. ಈ ಕಾಲಘಟ್ಟದಲ್ಲಿ ಇನ್ನೊಂದಷ್ಟು ಜನ ಇದ್ದಾರೆ, ಮುಂದಿನ ಕಾಲಘಟ್ಟದಲ್ಲಿ ಈ ಜನನ್ನೂ ಮರೀತಾರೆ. ಸೊ ಮುಂದಿನ ಪೀಳಿಗೆ ನಮ್ಮನ್ನು ಮರೆಯುತ್ತೆ. ಅದು ಸಹಜವಾದ ಪ್ರಕ್ರಿಯೆ, ಸಮಾಜದ ಪ್ರಕ್ರಿಯೆ ಅದು. ಗೋ ವಿತ್ ದ ಫ್ಲೋ. ಆ ಟೈಮಲ್ಲಿ ನಿನ್ನ ಟೈಮಲ್ಲಿ ನಿಮಗೆ ಅವಕಾಶ ಏನು ಸಿಕ್ಕಿದೆ ಅದನ್ನು ನೀನು ಸ್ಮರಣೆ ಇಟ್ಕೋ. 100 ಜನದ ಮಧ್ಯದಲ್ಲಿ ನಿನಗೊಂದು ಅವಕಾಶ ಸಿಕ್ತು ಅಂತಂದರೆ ಇನ್ನೆಷ್ಟು ಪುಣ್ಯ ಮಾಡಿದ್ಯಪ್ಪ ಅಂತ ಸ್ಮರಣೆ ಮಾಡ್ಕೊ. ನೀವು ಯಾರನ್ನಾರು ಮಾಡಿ, ನೀವಿವತ್ತು ದೇವ್ರನ್ನ ನಾವು ದೇವರು ಅಂತೀವಿ, ಇನ್ಯಾರೋ ಒಬ್ಬರು ಕಾಯಕ ಅಂತಾರೆ. ನೀವು ಏನಾದರೂ ಕರೀರಿ, ಯಾವುದೋ ಒಂದು ಅಗೋಚರವಾದ ಶಕ್ತಿ ನಿಮಗೆ ಅವಕಾಶ ಕೊಟ್ಟಿದೆ. ಲವ್ಲಿ ಸರ್. ಅಂದರೆ ನನಗೆ ನಿಮ್ಮ ಮಾತು ಕೇಳ್ತಾ ಇದ್ದರೆ ಒಂದು ಒಳ್ಳೆ ಪುಸ್ತಕ ಓದದ ಅನುಭವ ಮತ್ತು ಆ ಭಾವನೆ ಆಗ್ತಾ ಇದೆ. ಬಟ್ ಆದರೆ ಇಷ್ಟೆಲ್ಲ ವಿಷಯಗಳನ್ನು ಒಂದೇ ಸತಿ ತಲೆ ತುಂಬ್ಕೊಳ್ಳೋಷ್ಟು ನನಗೆ ಶಕ್ತಿ ಇಲ್ಲ. ಹಾಗಾಗಿ ದಯಮಾಡಿ ನಂಗೆ ಒಂದ್ಸಲ ಸಪ್ರೇಟಾಗಿ ಸಿಗಬೇಕು. ಭಾರಿ ಒಳ್ಳೊಳ್ಳೆ ವಿಷಯಗಳನ್ನು ನಾನು ನೋಟ್ ಮಾಡ್ಕೊಬರ್ತೀನಿ, ಅದ್ರ ಬಗ್ಗೆ ನೀವು ಮಾತಾಡ್ಬೇಕು ಸರ್. ಖಂಡಿತ ಮಾತಾಡೋಣ. ಒಳ್ಳೆಯದು ಇವತ್ತು ಈ ಸೆಟ್ಸಲ್ಲಿ ಸಿಕ್ಕಿದ್ದು. ಯಾಕಂದರೆ ಪಬ್ಬಾರ್ ಶೂಟಿಂಗಿಗೆ ಅಂತ ಬಂದಾಗ ಇಲ್ಲಿಯ ಕಾರ್ಯಕಲಾಪಗಳ ಮಧ್ಯದಲ್ಲಿ ನಮಗೊಂದು ಸ್ವಲ್ಪ ಸಣ್ಣ ಅವಕಾಶ ಆಯಿತು ಭೇಟಿಯಾಗಲಿಕ್ಕೆ. ನಮಗೆ ಸದಾವಕಾಶ ಸರ್. ಇಂಥ ಒಂದು ಅವಕಾಶನ ನಮ್ಮ ಪಬ್ಬಾರ್ ಸಿನಿಮಾದವರು, ಗೀತಾ ಪಿಕ್ಚರ್ಸ್ನವ್ರು ಮಾಡಿದ್ದಾರೆ. ಆ್ಯಂಡ್ ನಮ್ಮ ಪಾತ್ರವೂ ಇದೆ ಇದರಲ್ಲಿ. ಆ ಸಣ್ಣದು ಅದು ಏನೇ ಪಾತ್ರ ಇದ್ದರೂ ಕೂಡ ನಮ್ಮನ್ನು ಆ ಓಘದಲ್ಲಿ ತಗೊಂಡು ಹೋಗಿದ್ದಾರಲ್ಲ, ಅದಕ್ಕೆ ನಾವು ವಿಶೇಷವಾಗಿ ಅವ್ರುಗಳಿಗೆ ಕೃತಜ್ಞತೆ ಹೇಳಬೇಕು. ಆ್ಯಂಡ್ ಮುಂದೆ ಹೋಗ್ತಾ 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 ಚಿತ್ರದ ಬಗ್ಗೆ ನೋಡ್ತಾ ಹೋಗಿ. ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ ಸರ್. ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ. ಕೇಳಿದ್ರಲ್ಲ ಬಾಬು ಸರ್ ಮಾತು, ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅಂತ. ಅವರು ದೇವಸ್ಥಾನದ ಮುಂದೆ ನನಗೊಂದು ಮಾತು ಕೊಟ್ಟಿದ್ದಾರೆ. ಆತ್ಮೀಯ ಕನ್ನಡಿಗರೇ, ನಾನು ಸಿಗ್ತೀನಪ್ಪ, ಒಳ್ಳೊಳ್ಳೆ ವಿಷಯಗಳನ್ನು ಹಂಚ್ಕೊಳ್ಳೋಣ, ನನಗೆ ಗೊತ್ತಿದ್ದು ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಇವರಿಗೆ ಸದಾ ನಿಮ್ಮ ಪ್ರೀತಿ, ಅಕ್ಕರೆ, ಅಭಿಮಾನ ಸದಾ ಹೀಗೆ ಇರಲಿ ಅಂತ ಕೇಳ್ತಾ ಮುಂದೆ ಇದೇ ರೀತಿಯ ಮತ್ತೊಂದು ಪ್ರಯತ್ನದ ಜೊತೆ ನಾನು ಬರ್ತೀನಿ. ಧನ್ಯವಾದ ಆತ್ಮೀಯ ಕನ್ನಡಿಗರೇ.